ಆಕಾಶವಾಣಿ ಧಾರವಾಡ. ಸಮಾಚಾರ ದರ್ಶನ. ಮುಖ್ಯಾಂಶಗಳು. ಭಾರತ ಆಧ್ಯಾತ್ಮಿಕ ಪರಂಪರೆಯ ನೆಲೆವೀಡು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳ 115ನೇ ಜನ್ಮದಿನೋತ್ಸವ. ಪಂಡಿತ್ ಬಿಎಸ್ ಮಠ್ ಅವರಿಗೆ ಪುಟ್ಟರಾಜ ರಾಷ್ಟ್ರೀಯ ಸಮ್ಮಾನ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ. ಮತದಾರರ ಪಟ್ಟಿಯ ಮ್ಯಾಪಿಂಗ್ ಕಾರ್ಯ ರಾಜ್ಯಾದ್ಯಂತ ಪ್ರಗತಿಯಲ್ಲಿ. ಭಾರತ ಆಧ್ಯಾತ್ಮಿಕ ಪರಂಪರೆಯ ನೆಲೆವೀಡು. ಸಿಂಧೂ ಕಣಿವೆಯಿಂದ ಕನ್ಯಾಕುಮಾರಿವರೆಗೆ ಜಾಗೃತ ಪ್ರಜ್ಞೆ ವಸುದೈವ ಕುಟುಂಬಕಂ ಎಂಬ ಭಾವವನ್ನು ಉದ್ದೀಪಿಸಿದೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕು ಶ್ರೀ ಕ್ಷೇತ್ರ ಯಡೂರಿನ ವೀರಭದ್ರೇಶ್ವರ ದೇಗುಲದ ರಾಜಗೋಪುರ ಉದ್ಘಾಟಿಸಿ ಮಹಾಕುಂಭ ಅಭಿಷೇಕ ನೆರವೇರಿಸಿ ಮಾತನಾಡಿದರು. ಭಗವದ್ಗೀತೆಯ ಆಧ್ಯಾತ್ಮಿಕ ಸಂದೇಶ ಎಲ್ಲರನ್ನೂ ಪ್ರೀತಿಸುವ ಹಾಗೂ ಆರಾಧಿಸುವ ಮಾನವೀಯತೆಯನ್ನು ಮೈಗೂಡಿಸಿದೆ ಎಂದರು. It is a great privilege for me to address all of you on this holy and historic soil of Sri Kshetra Yaduru, a land sanctified by the devotion, tradition and spiritual heritage. Our great nation, Bharat, is a living civilization over many centuries, thousands and thousands of years. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ, ರಾಜ್ಯಸಭಾ ಸಂಸದ ಈರಣ್ಣ ಕಡಾಡಿ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಪದ್ಮಭೂಷಣ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳ 115ನೇ ಜನ್ಮ ದಿನೋತ್ಸವದ ಹಿನ್ನೆಲೆ ಪುಟ್ಟರಾಜ ಗವಾಯಿ ಪ್ರತಿಷ್ಠಾನ, ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಸವಾಯಿ ಗಂಧರ್ವ ಸಭಾಭವನದಲ್ಲಿ ಹೆಸರಾಂತ ಹಿಂದೂಸ್ತಾನಿ ಶಾಸ್ತ್ರೀಯ ಪಿಟೀಲು ವಾದಕ ಪಂಡಿತ್ ಬಿಎಸ್ ಮಠ್ ಅವರಿಗೆ ಪುಟ್ಟರಾಜ ರಾಷ್ಟ್ರೀಯ ಸಮ್ಮಾನ್ ಪುರಸ್ಕಾರ ಪ್ರದಾನಿಸಿ ಗೌರವಿಸಿತು. ಪ್ರಶಸ್ತಿ 1 ಲಕ್ಷ ರೂಪಾಯಿ ನಗದು ಹಾಗೂ ಸ್ಮರಣಿಕೆ ಒಳಗೊಂಡಿದ್ದು, ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಪದ್ಮಶ್ರೀ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಸೇರಿದಂತೆ ಪ್ರತಿಷ್ಠಾನದ ವಿಶ್ವಸ್ತರು ರಾಷ್ಟ್ರೀಯ ಸಮ್ಮಾನ್ ಪ್ರದಾನಿಸಿ ಸನ್ಮಾನಿಸಿದರು. ಪಂಡಿತ್ ಬಿಎಸ್ ಮಠ್ ಸಮಾಚಾರ ದರ್ಶನಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ. ಇದು ನನ್ನ ಗುರುಗಳ ಆಶೀರ್ವಾದ ಅಂತೇಳಿ ನಾನು ತಿಳ್ಕೊಂತೀನಿ, ಸ್ವೀಕಾರ ಮಾಡ್ತೇನೆ. ಮಧ್ಯಾಹ್ನ ಸಮಯ ಹಿರೇಮಠ ನಮ್ದು. ನಮ್ಮ ತಂದೆಯವರು ಸ್ವಲ್ಪ ಸಂಗೀತದ್ದು ಹಾರ್ಮೋನಿಯಂ ನುಡಿಸ್ತಿದ್ರು. ನಮ್ ದೊಡ್ಡಪ್ಪರು ಚಲೋ ಕಲ್ತಿದ್ರು. ಕರ್ನಾಟಕಿನ ಅವರೆಲ್ಲ ಅಭ್ಯಾಸ ಮಾಡಿದ್ರು. ಅಲ್ಲೇ ಗುರುಗಳದ್ದು ಪಂಚಾಕ್ಷರಿ ಗವಾಳದ ಸಂಚಾರ ಸಂಗೀತ ವಿದ್ಯಾಲಯ ಗದಗಪ್ಪ ಗವಾಗಳಂತೇಳಿ ಕಮತ್ಗಿ ಅವ್ರ ಹತ್ರ ಅವರು ಹಿಂದೂಸ್ತಾನಿ ಸಂಗೀತದ್ದು ರಾಗರಾಗಿನಿ ಎಲ್ಲ ಕಲ್ಕೊಂಡ್ ಬಂದಿದ್ರು. ಗವಾಗಳ ಆಶ್ರಮಕ್ಕೆ ಸೇರ್ಸೋಣ ಗದಿಗೆ ಕಳ್ಸಿದ್ರು. ನಾನು 2 ವರ್ಷ ಇದ್ದೆ. ಗುರುಗಳು ಹೆಂಗ ಅವ್ರ ಬುದ್ಧಿ ಇರ್ತ ಅದ್ರ ತಕ್ಕ ಅವ್ರಿಗೆ ಕಲಿಸ್ತಿದ್ರು. ಹೇಳೋದಂದ್ರೆ ದೇವ್ರವರು ಎಲ್ಲರಿಗೆ ಅವರು ಉದ್ಧಾರ ಮಾಡಿದ್ರು. ಕುಸುಮ ರೋಗ ಹೀಮೋಫಿಲಿಯಾ ಪೀಡಿತರ ಬದುಕಿನಲ್ಲಿ ನಾನ್ ಫ್ಯಾಕ್ಟರ್ ಥೆರಪಿ ಹೊಸ ಭರವಸೆ ಮೂಡಿಸಿದೆ ಎಂದು ಪದ್ಮಶ್ರೀ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡ ಖ್ಯಾತ ಹೀಮೋಫಿಲಿಯಾ ತಜ್ಞ ಡಾ ಸುರೇಶ್ ಹನಗವಾಡಿ ಹೇಳಿದ್ದಾರೆ. ದಾವಣಗೆರೆಯ ಜೆಜೆಎಂ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದರು. A non-factor therapy, that is the rebalancing agent, more than the AHF, we can achieve 0 bleeds. 0 bleeds means no bleed disability. So that's why now it is also approved all over the state. Every district will get non-factor therapy, and our children can go to school, can become anything in their life, and our society has to prepare a conducive atmosphere for us. ಮಹಾತ್ಮ ಗಾಂಧೀಜಿ, ಬುದ್ಧ, ಬಸವ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸಲು ಭೀಮಗಾನ ಎಂಬ ವಿಶಿಷ್ಟ ಕಾರ್ಯಕ್ರಮ ರೂಪಿಸಲಾಗಿದೆ ಎಂದು ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಧಾರವಾಡದ ಬುದ್ಧ ರಕ್ಷಿತ ಪ್ರೌಢಶಾಲೆ ಆವರಣದಲ್ಲಿ ಭೀಮಗಾನ ಉದ್ಘಾಟಿಸಿ ಮಾತನಾಡಿದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಮಾಡಿರುವಂತಹ ಸಾಧನೆ ಬರೀ ಸಂವಿಧಾನ ಅಷ್ಟೇ ಅಲ್ಲ, ಅವರ ಜೀವನ ಕೂಡ ಒಂದು ನಮ್ಮೆಲ್ಲರಿಗೆ ಸಂದೇಶವಾಗಿದೆ. ಅವ್ರು ಮಾಡಿರುವಂತಹ ಕೆಲಸ ಕೂಡ ನಮ್ಮೆಲ್ಲರ ಜೀವನವನ್ನ ಪ್ರತಿನಿತ್ಯ ನಮ್ಗೆ ಅದು ಮಾರ್ಗದರ್ಶನ ನೀಡ್ತಾ ಇದೆ. ಬುದ್ಧರಹಿತ ಶಾಲೆ ಅಂದ್ರೆ ಅದು ಬರೀ ಒಂದು ಶಾಲೆ ಅಲ್ಲ, ಇಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರೇ ಸ್ವತಃ ನಿಂತು ಅವರೇ ಇದಕ್ಕೆ ಅಡಿಪಾಯವನ್ನ ನೀಡಿದ್ದು. ಇಂಥ ಒಂದು ಐತಿಹಾಸಿಕ ಸಂಸ್ಥೆಯಲ್ಲಿ ತಾವು ಓದ್ತಾ ಇದ್ದೀರಾ, ಇದರ ಬಗ್ಗೆ ತಮ್ಗೆಲ್ಲರಿಗೂ ಗೌರವ ಇರಬೇಕು.
ಕೇಂದ್ರ ಪುರಸ್ಕೃತ ಸಂಪೂರ್ಣತಾ ಅಭಿಯಾನದ 2ನೇ ಆವೃತ್ತಿಗೆ ಕಳೆದ ಜನವರಿ 28ರಂದು ಕಲಬುರಗಿ ಜಿಲ್ಲೆಯ 3 ಮಹತ್ವಾಕಾಂಕ್ಷಿ ತಾಲೂಕುಗಳಾದ ಕಾಳಗಿ, ಅಫ್ಜಲ್ಪುರ್ ಹಾಗೂ ಶಹಾಬಾದ್ನಲ್ಲಿ ಚಾಲನೆ ನೀಡಲಾಗಿದೆ. ಆರೋಗ್ಯ, ಪೌಷ್ಟಿಕತೆ ಖಾತ್ರಿ, ಕೃಷಿ ಹಾಗೂ ಶಿಕ್ಷಣ ಮುಂತಾದ ಮಹತ್ವದ ಕ್ಷೇತ್ರಗಳಲ್ಲಿ ಕಲ್ಯಾಣ ಕರ್ನಾಟಕದ ಹಿಂದುಳಿದ ಪ್ರದೇಶಗಳನ್ನು ನಿಗದಿತ ಮಾನದಂಡಗಳ ಅಡಿ ಅಭಿವೃದ್ಧಿಪಡಿಸಲು ಕೇಂದ್ರ ನೀತಿ ಆಯೋಗ ಸಂಪೂರ್ಣತಾ ಅಭಿಯಾನ ಆರಂಭಿಸಿದೆ. ಈ ಕುರಿತು ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ ಸಂಪೂರ್ಣತಾ ಅಭಿಯಾನದ ಫೆಲೋ ಕಾಳಗಿಯ ಶಿವರಾಜ್ ಹೋಳ್ಕರ್. ಸಂಪೂರ್ಣತಾ ಅಭಿಯಾನ 2.0 ನಮ್ಮ ಬ್ಲಾಕ್ನಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ. ಆರೋಗ್ಯ, ಪೌಷ್ಟಿಕತೆ, ಶಿಕ್ಷಣ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಗುರುತಿಸಲಾದ ಪ್ರಮುಖ ಸೂಚ್ಯಂಕಗಳಲ್ಲಿ 100% ತೃತೀಯ ಸ್ಥಿತಿ ಅಂದರೆ ಸ್ಯಾಚುರೇಷನ್ ಸಾಧಿಸುವುದಾಗಿದೆ. ವಿಶೇಷವಾಗಿ 6 ಪ್ರಮುಖ ಗುರಿಗಳ ಮೇಲೆ ಒತ್ತು ನೀಡಲಾಗಿದೆ. ಗ್ರಾಮ ಸಭೆ ತೀರ್ಮಾನಗಳು, ಆರೋಗ್ಯ ತಪಾಸಣಾ ಶಿಬಿರಗಳು, ಪೌಷ್ಟಿಕ ಅಭಿಯಾನಗಳು ಮತ್ತು ಲಸಿಕಾ ಶಿಬಿರಗಳನ್ನು ಆಯೋಜಿಸುತ್ತಿದ್ದೇವೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯ ಪೂರ್ವ ಸಿದ್ಧತೆಯ ಭಾಗವಾಗಿ 2012ರ ಮತದಾರರ ಪಟ್ಟಿಗೆ 2025ರ ಮತದಾರರ ಪಟ್ಟಿಯ ಮ್ಯಾಪಿಂಗ್ ಕಾರ್ಯ ರಾಜ್ಯಾದ್ಯಂತ ಪ್ರಗತಿಯಲ್ಲಿದೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಧಾರವಾಡ ಜಿಲ್ಲೆಯಲ್ಲೂ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪೂರ್ವ ಸಿದ್ಧತೆಯ ಭಾಗವಾಗಿ ಮ್ಯಾಪಿಂಗ್ ಕಾರ್ಯ ನಡೆಯುತ್ತಿದೆ. ಈ ಕುರಿತು ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ 164ನೇ ಮತಗಟ್ಟೆಯ ಅಧಿಕಾರಿ ವಿಜಯ್ ಕುಮಾರ್ ಗೋವಿಂದಣ್ಣವರ್. FIR ಅಂತಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳಿ ಮತದಾರರ ವಿಶೇಷ ಪಟ್ಟಿ ಪರಿಷ್ಕರಣೆ ಮಾಡೋದು ಅಂತ ಹೇಳಿ. ಏನ್ ಮಾಹಿತಿ ಮತದಾರರು ಕೊಡ್ಬೇಕಾಗತ್ತ ಅಂತಂದ್ರೆ, ಈಗ 40 ವರ್ಷ ಮೇಲ್ಪಟ್ಟವರು ಅವಾಗ ಮತದಾನ ಮಾಡಿರ್ತಾರಲ್ಲ, 2002ರಲ್ಲಿ ಅವ್ರದ್ದು ಮತದಾನ ಮಾಡಿದ್ದ ವಿವರಗಳನ್ನು ಕೊಡ್ಬೇಕು. ಮನೆಗೆ ಸೊಸೆಯಾಗಿ ಬರ್ತಕ್ಕಂಥವ್ರು ಅವ್ರದ್ದು ಏಜು 40+ ಆಗಿತ್ತಂದ್ರೆ ಅವರು ಮತದಾನ ಮಾಡಿರ್ತಾರೆ. 2002 ಮತದಾನ ಮಾಡಿದ್ದು ಅವರು 40 ವರ್ಷಕ್ಕಿಂತ ಕಡಿಮೆ ವಯಸ್ಸರು ಆಗಿದ್ರು ಅಂದ್ರೆ ಅವ್ರದ್ದು ತಂದೆ ಅಥವಾ ತಾಯಿದು ವೋಟರ್ಸ್ ಕಾರ್ಡ್ ಕೊಡ್ಬೇಕು. ಪ್ರೊಜನಿ ಅಂದ್ರೆ ಫ್ಯಾಮಿಲಿಗಳನ್ನ ಜೋಡಣೆ ಮಾಡ್ತೇವೆ. ತಂದೆ ಮಕ್ಕಳು, ತಾಯಿ ಮಕ್ಕಳನ್ನು ಜೋಡಣೆ ಮಾಡಿ ಸಂತತಿಗಳನ್ನ ಗುರುತಿಸೋದು ಇದರ ಉದ್ದೇಶ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತಾಲಯ ಮತ್ತು ಧಾರವಾಡ ಜಿಲ್ಲಾ ಪೊಲೀಸ್ ಸಹಯೋಗದಲ್ಲಿ ಹುಬ್ಬಳ್ಳಿಯ ತೋಳನಕೆರೆಯಿಂದ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಎಂಬ ಶೀರ್ಷಿಕೆಯಡಿ ಫಿಟ್ನೆಸ್ ಫಾರ್ ಆಲ್ ಸಂಕಲ್ಪದೊಂದಿಗೆ ಜನಜಾಗೃತಿ ಓಟ ಜರುಗಿತು. ಮಾದಕ ವ್ಯಸನ ಮುಕ್ತ ಕರ್ನಾಟಕ, ಸೈಬರ್ ಅಪರಾಧಗಳ ಬಗ್ಗೆ ಜಾಗೃತಿ ಧ್ಯೇಯದೊಂದಿಗೆ ಜರುಗಿದ ಓಟದಲ್ಲಿ 6,000ದಷ್ಟು ಜನ ಪಾಲ್ಗೊಂಡಿದ್ದರು. ಈ ಕುರಿತು ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗುಂಜನ್ ಆರ್ಯ. ಜಿಲ್ಲಾ ಪೊಲೀಸ್ ಮತ್ತು ಹುಬ್ಬಳ್ಳಿ ಧಾರವಾಡ ಸಿಟಿ ಕಮಿಷನರೇಟ್ ವತಿಯಿಂದ ಮ್ಯಾರಥಾನ್ ಹಮ್ಮಿಕೊಂಡಾಗಿದೆ. ಇದರಲ್ಲಿ ಸುಮಾರು 100 ಜನ ಭಾಗವಹಿಸಿದ್ದಾರೆ. ಇದು ನಮ್ಮ ಅಕ್ಕಂಕೆರೆಯಿಂದ ಬಿಗ್ ಮಿಶ್ರ ಮಾರ್ಗವಾಗಿ 2 ಭಾಗ, ಒಂದು 5 ಕಿಲೋಮೀಟರ್, ಇನ್ನೊಂದು 10 ಕಿಲೋಮೀಟರ್. ಇದರದ್ದು ಉದ್ದೇಶ ಡ್ರಗ್ಸ್ ಫ್ರೀ ಕರ್ನಾಟಕ, ನಶಾಮುಕ್ತ ಅಭಿಯಾನದಲ್ಲಿ ಜೊತೆಗೆ ಫಿಟ್ನೆಸ್ ಫಾರ್ ಆಲ್. ಫಿಟ್ನೆಸ್ ಒಂದು ಕಾಮನ್ ಗೋಲ್ ಇದೆ, ಅದಕ್ಕೋಸ್ಕರ ಎಲ್ಲರಿಗೆ ಅಭಿವೃದ್ಧಿ ಇರಬೇಕು. ಸೈಬರ್ ಕ್ರೈಮ್ ನಲ್ಲಿ ಅವೇರ್ನೆಸ್ ನಮ್ ಕಡೆಯಿಂದ ಕ್ರಿಯೇಟ್ ಆಗ್ಲಿಕ್ಕೆ ಇದು ನಮ್ಮ ಮೋಟಿವ್. ಇದು ಈ ವಾರದ ಸಮಾಚಾರ ದರ್ಶನ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ. ಸಂಪಾದಕರು ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ತುಕಾರಾಂ ಗೌಡ ಜಿ. ನಿರೂಪಣೆ ವಿವೇಕಾದಿತ್ಯ ಕನಿಯಾಲ. ಸಹಕಾರ ಹರ್ಷವರ್ಧನ್ ಶೀಲವಂತ್, ಮುರ್ತುಜಾ ಹೊಂಗಲ್ ಹಾಗೂ ಉಮೇಶ್ ಗೂಳಣ್ಣವರ್. ಮುಂದಿನ ವಾರ ಇದೇ ವೇಳೆಗೆ ಮತ್ತೆ ಮೂಡಿ ಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.